ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ಒಂದು ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಬಂದಿದ್ದೇನೆ. ಮಕ್ಕಳಿಗಂತೂ ಖಂಡಿತ ಇಷ್ಟವಾಗಿ ಹೀಗೆ ಮಾಡುವಂತಹ ರೆಸಿಪಿ ಬಾಯಿ ಚಪ್ಪರಿಸಿ ತಿಂತಾರೆ. ಖಂಡಿತವಾಗಿ ಇದು ನನ್ನ ಚಾಲೆಂಜ್. ಸೊ ಆ ರೆಸಿಪಿ ಯಾವುದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಈ ರುಚಿಕರವಾದ ಈವ್ನಿಂಗ್ ಸ್ನ್ಯಾಕಿಗೆ 3 ಬಟಾಟೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಅದನ್ನು ಹೀಗೆ ಲೋಟದ ಸಹಾಯದಿಂದ ಚೆನ್ನಾಗಿ ಪುಡಿ ಮಾಡಿಕೊಳ್ಳುವ. ಕರೆಕ್ಟಾಗಿ ಬೆಂದ್ಕೊಂಡಿರಲಿ. ಕೆಲವರು ತುರಿತಾರೆ, ಆದರೆ ತುರಿಯುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೀಗೆ ನಿಧಾನವಾಗಿ ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು. ನಂತರ ಈ ಪುಡಿ ಮಾಡಿಟ್ಟಂತಹ ಬಟಾಟೆಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೇಬಲ್ ಸ್ಪೂನಷ್ಟು oregano ಪೌಡರ್, ನಾನಿಲ್ಲಿ 2 ಪ್ಯಾಕೆಟ್ ಹಾಕ್ಕೊಂಡೆ, ಸೊ ಅರ್ಧ ಟೇಬಲ್ ಸ್ಪೂನ್ ಆಗ್ತದೆ ಅದು. ರುಚಿಗೆ ತಕ್ಕಷ್ಟು ಉಪ್ಪು, ಬಟಾಟೆ ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ ನಾನು. 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು, ಕಾರ್ನ್ಫ್ಲೋರ್ ಇಲ್ಲ ಹೇಳುವವರು ಮೈದಾ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಚ್ಚಿಕೊಂಡ ಬೆರಳುಗಳಿಂದ ಸಣ್ಣ ಸಣ್ಣ ಲಿಂಬೆ ಗಾತ್ರದ ಬಾಲ್ಗಳನ್ನಾಗಿ ಮಾಡಿಕೊಳ್ಳುವ. ನಂತರ ಈ ಥರದ್ದೊಂದು ನಮ್ಮ ಹತ್ರ ಸೌಟಿದ್ದರೆ ಅದರಲ್ಲಿ ಹೀಗೆ ಒಂದು ಲೈಟಾಗಿ ಪ್ರೆಸ್ ಕೊಟ್ಟರೆ ಚೆನ್ನಾಗಿನ ಡಿಸೈನ್ ಆಗ್ತದೆ. ಎಣ್ಣೆ ಈಗಾಗಲೇ ನಾನು ಬಣಲೆಯಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸೊ ಒಂದೊಂದಾಗಿ ರೆಡಿ ಮಾಡಿಟ್ಟಂತಹ ಬಟಾಟೆಯ ಬಾಲ್ಸ್ಗಳೇನಿದೆ ಅದನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಳ್ಳುವ. ಎರಡೂ ಬದಿಯೂ ಹೊಮ್ಮಣ್ಣಕ್ಕೆ ಬರುವವರೆಗೆ ಇದನ್ನು ನಾವು ಕಾಯಿಸ್ಕೊಂಡ್ರೆ ಗರಿ ಗರಿಯಾದ ರುಚಿ ರುಚಿಯಾದ ಏನು ಇದಕ್ಕೇನು ಹೆಸರಿಡೋಣ, ನಾನು ಇದಕ್ಕೆ ಪೊಟ್ಯಾಟೊ ಪಿಲ್ಲೋಸ್ ಅಂತ ಕರೀತೇನೆ. ಸೊ ರೆಡಿಯಾಗಿದೆ. ಮಕ್ಕಳಿಗೆ ಇದನ್ನು ಬಿಸಿ ಬಿಸಿಯಾಗಿ ಕೆಚಪ್ ಜೊತೆ ಸರ್ವ್ ಮಾಡಿದರೆ ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಮನ್ನು ಹೊಗಳದೆ ಕೂತ್ಕೊಳ್ಳೋದಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.